ಇತ್ತೀಚೆಗೆ ಮದುವೆಯಾದಂತಹ ಕೆಲವೇ ದಿನಗಳಲ್ಲಿ ದಂಪತಿಗಳ ನಡುವೆ ಅದೇನೋ ಬಿರುಕು ಮೂಡ್ತಾ ಇದೆ. ಜೊತೆಗೆ ಯಾರಾದರೂ ಒಬ್ಬರು ಪ್ರಾಣ ಕಳೆದುಕೊಳ್ಳುವಂತಹ ಸನ್ನಿವೇಶಗಳೇ ಹೆಚ್ಚಾಗಿ ಎದುರಾಗ್ತಾ ಇದೆ. ಆದ್ರೆ ಇಲ್ಲೊಂದು ನವ ಜೋಡಿಯ ಒಂದು ಜೀವನದಲ್ಲಿ ಬಿರುಗಾಳಿಯೊಂದು ಎದ್ದಿದೆ. ಈ ಘಟನೆ ಏನು ಅಂತ ಹೇಳಿದ್ರೆ, ಮದುವೆ ಆದಂತಹ ಕೇವಲ 48 ದಿನಗಳ ಒಳಗೆ ನವ ವಧು ಒಬ್ರು ಆತ್ಮಹತ್ಯೆಯನ್ನ ಮಾಡಿಕೊಂಡಂತಹ ಘಟನೆ ನಡೆದಿದೆ. ಈ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಮಹಿಳೆಯ ಹೆಸರು ವಿಶಾಖಾ ತಿಲ್ಕರ್ ಅಂತ ಹೇಳಿ, ಕೇವಲ 26 ವರ್ಷ. ಇತ್ತೀಚೆಗಷ್ಟೇ ವೃತ್ತಿಯಲ್ಲಿ ವೈದ್ಯನಾಗಿರ್ತಕ್ಕಂತಹ ಓರ್ವ ನಿತಿನ್ ಎನ್ನುವಂತಹ ವ್ಯಕ್ತಿಗೆ ಮದುವೆಯನ್ನ ಮಾಡಿಕೊಡಲಾಗಿತ್ತು. ಇವರಿಬ್ರು ಕೂಡ ಮಹಾರಾಷ್ಟ್ರದ ತಾನಿಯಾ ಅಂಬರ್ನಾಥ್ ಎಂಬಲ್ಲಿ ವಾಸವಾಗಿದ್ರು. ಮದುವೆ ಆದ ಸ್ಟಾರ್ಟಿಂಗ್ ಇಂದಾನೆ ಗಂಡ ಬಹಳಷ್ಟು ಅನುಮಾನ ಪಡೋದಕ್ಕೆ ಶುರು ಮಾಡ್ತಾನೆ. ಆಕೆ ಯಾರೊಂದಿಗೆ ಮಾತಾಡ್ತಾಳೆ, ಯಾರನ್ನ ಮೀಟ್ ಮಾಡ್ತಾಳೆ, ಬರೀ ಆಕೆಯ ಮೇಲಿನ ಅನುಮಾನವೇ ಆತನಿಗೆ ಹೆಚ್ಚಾಗಿರುತ್ತೆ. ಇದರಿಂದಾಗಿ ಮನೆಯ ತುಂಬೆಲ್ಲ CCTVಗಳನ್ನ ಹಾಕಿ ಬಿಡ್ತಾನೆ. ಆಕೆ ಎಲ್ಲಿ ಹೋದ್ರೂ ಕೂಡ ಈ CCTVಗಳು ಆಕೆಗೆ ಕಣ್ಗಾವಲಾಗಿರುತ್ತೆ. ಈ ರೀತಿಯಾಗಿ ಆಕೆ ಬಹಳಷ್ಟು ಮಾನಸಿಕವಾಗಿ ನೊಂದು ಬಿಡ್ತಾಳೆ. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಆಕೆ ಪಕ್ಕದ ಮನೆಯ ಯಾರೋ ಒಬ್ಬ ಮಹಿಳೆಯೊಂದಿಗೆ ಮಾತನಾಡಿದ್ಲು ಅನ್ನುವ ವಿಚಾರವನ್ನು ಇಟ್ಕೊಂಡು ಗಂಡ ಆಕೆಗೆ ಹಿಗ್ಗಾಮುಗ್ಗ ಥಳಿಸಿದ್ದಾನೆ. ಇದರಿಂದ ಕೂಡ ಆಕೆ ಬಹಳಷ್ಟು ನೊಂದಿದ್ದಾಳೆ. ಜೊತೆಗೆ ಅತ್ತೆ ಮಾವ ಎಲ್ಲರೂ ಕೂಡ ಗಂಡನ ಮನೆಯಲ್ಲಿ ಆಕೆಗೆ ಕಿರಿಕಿರಿಯನ್ನ ಕೊಡ್ತಾ ಇದ್ರಂತೆ. ಅಲ್ಲದೆ ಇನ್ನಷ್ಟು ವರದಕ್ಷಿಣೆಯನ್ನ ತಗೊಂಬಾ ಅಂತ ಹೇಳಿ ಕೂಡ ಆಕೆಗೆ ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆಯನ್ನ ಮಾಡ್ತಾ ಇದ್ರಂತೆ. ಇದರಿಂದ ಮನನೊಂದಂತಹ ಆಕೆ ತನ್ನ ತಂದೆ ತಾಯಿಗಳಿಗೂ ಕೂಡ ಕರೆ ಮಾಡಿ ವಿಷಯವನ್ನ ಹೇಳಿದ್ದಾಳೆ. ಇನ್ನೇನು ಮಗಳನ್ನ ತವರು ಮನೆಗೆ ಕರ್ಕೊಂಡ್ಬರ್ಬೇಕಪ್ಪ ಅಂತ ಅನ್ನುವಷ್ಟರಲ್ಲಿ ಆಕೆ ಅದೇ ಮನೆಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡು ಪ್ರಾಣವನ್ನ ಬಿಟ್ಟಿದ್ದಾಳೆ. ಸಮಾಜ ಇಷ್ಟೊಂದು ಮುಂದುವರೆದಿದ್ರು ಕೂಡ ಈ ವರದಕ್ಷಿಣೆ ಮತ್ತು ಹೆಂಡತಿಯ ಮೇಲಿನ ದೌರ್ಜನ್ಯಗಳು ಬಹಳಷ್ಟು ವಿಪರೀತವಾಗಿ ನಡೀತಾ ಇದೆ. ಇದರಿಂದಾಗಿ ಸಮಾಜದ ಮೇಲೆ ಆತಂಕದ ಛಾಯೆ ಮೂಡಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.